ओम शांति। अव्यक्त बाप दादा मधुबना रिवाइज। साइलेंस पावर जमा करने का साधन अंतर्मुखी और ಏಕಾಂತವಾಸಿ ಸ್ಥಿತಿ। ಶಾಂತಿಯ ಶಕ್ತಿಯನ್ನ ನಮ್ಮಲ್ಲಿ ಜಮಾ ಮಾಡ್ಕೊಳ್ಳೋಕ್ಕೋಸ್ಕರ ಆಧಾರ ಆಗಿದೆ अंतर्मुखी ಮತ್ತು ಏಕಾಂತವಾಸಿ ಸ್ಥಿತಿ। आज सर्वशक्तिवान बाप दादा अपने शक्ति सेना को देख रहे हैं। ಇವತ್ತು ಸರ್ವಶಕ್ತಿವಂತ ಬಾಪ್ ದಾದಾರವರು ತಮ್ಮ ಶಕ್ತಿಯ ಸೈನ್ಯವನ್ನು ನೋಡ್ತಾ ಇದ್ದಾರೆ। यह रूहानी शक्ति सेना ವಿಚಿತ್ರ ಸೇನಾ है। ಈ ಆತ್ಮಿಕ ಶಕ್ತಿ ಸೈನ್ಯ ಏನಿದೆ ಇದು ವಿಚಿತ್ರವಾಗಿರತಕ್ಕಂತ ಸೇನೆಯಾಗಿದೆ। नाम रूहानी सेना है लेकिन विशेष साइलेंस की शक्ति है। ಹೆಸರು ಆತ್ಮಿಕ ಸೈನ್ಯ ಇದೆ, ಆದರೆ ವಿಶೇಷವಾಗಿ ಶಾಂತಿಯ ಶಕ್ತಿ ಇದೆ। ಶಕ್ತಿ ದೇನೆ ವಾಲಿ ಅಹಿಂಸಕ ಸೇನಾ है। ಶಕ್ತಿ ನೀಡತಕ್ಕಂತ ಒಂದು ಅಹಿಂಸಕ ಸೇನೆ ಇದಾಗಿದೆ। तो आज बाप दादा हर एक ಶಾಂತಿ ದೇವ ಬಚ್ಚೋं को देख रहे हैं। ಇವತ್ತು ಬಾಪ್ ದಾದಾರವರು ತಮ್ಮ ಶಾಂತಿಯ ದೇವತಾ ಮಕ್ಕಳನ್ನ ನೋಡ್ತಾ ಇದ್ದಾರೆ। ಈ हर एक ने शांति की शक्ति कहाँ तक जमा की है। ಬಾಬಾ ನೋಡ್ತಿದ್ರು ಪ್ರತಿಯೊಬ್ಬರು ಕೂಡ ಎಲ್ಲಿಯವರೆಗೆ ಶಾಂತಿಯ ಶಕ್ತಿಯನ್ನ ಜಮಾ ಮಾಡ್ಕೊಂಡಿದ್ದಾರೆ ತಮ್ಮಲ್ಲಿ ಅನ್ನೋದನ್ನ ಬಾಪ್ ದಾದಾ ನೋಡ್ತಾ ಇದ್ರು। ಯ ಶಾಂತಿ ಕಿ ಶಕ್ತಿ ಇಸ್ ರೂಹಾನಿ ಸೇನಾ ಕೆ ವಿಶೇಷ ಶಸ್ತ್ರ है। ಈ ಶಾಂತಿಯ ಶಕ್ತಿ ಏನಿದೆ ಇದು ಈ ಶಕ್ತಿ ಸೈನ್ಯ ಏನಿದೆ ಆತ್ಮಿಕ ಸೈನ್ಯ ಏನಿದೆ ಇದೊಂದು ವಿಶೇಷವಾಗಿರ್ತಕ್ಕಂತ ಒಂದು ಶಸ್ತ್ರ ಆಗಿದೆ। ಹೈ ಸಭಿ ಶಸ್ತ್ರಧಾರಿ, ಎಲ್ಲರೂ ಕೂಡ ಶಸ್ತ್ರಧಾರಿ ಆಗಿದ್ದೀರಿ, ಲೇಕಿನ್ ನಂಬರ್ ವಾರ್ है। ಅದರಲ್ಲಿ ಕೂಡ ನಂಬರ್ ವಾರ್ ಇದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ। ಶಾಂತಿ ಕಿ ಶಕ್ತಿ ಸಾರೆ ವಿಶ್ವ ಕೋ ಅಶಾಂತಿ ಸೆ ಶಾಂತಿ ಬನಾನೆ ವಾಲಿ ಶಕ್ತಿ है। ಸೈಲೆನ್ಸ್ ಪವರ್ ಏನಿದೆ ಇದು ಇಡೀ ಜಗತ್ತನ್ನ ಅಶಾಂತಿಯಿಂದ ಶಾಂತಿ ಮಾಡ್ತಕ್ಕಂಥದ್ದಾಗಿದೆ। ना सिर्फ मनुष्य आत्माओं को लेकिन प्रकृति को भी परिवर्तन करने वाली है। ಕೇವಲ ಮನುಷ್ಯ ಆತ್ಮಗಳಿಗಷ್ಟೇ ಅಲ್ಲ, ಆದರೆ ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡುವಂಥದ್ದು ಆಗಿದೆ। ಶಾಂತಿ की शक्ति को अभी भी गुह्य रूप से जानते हो और अनुभव करने का है। ಈ ಶಾಂತಿಯ ಶಕ್ತಿ ಬಾಬಾ ಹೇಳ್ತಿದ್ದಾರೆ ಈಗಲೂ ಮತ್ತು ಗುಹ್ಯ ರೂಪದಿಂದಲೂ ಕೂಡ ತಿಳ್ಕೊಳ್ಳಕ್ಕೆ ಮತ್ತು ಅನುಭವ ಮಾಡೋದಕ್ಕೆ ಆಧಾರ ಆಗಿದೆ। जितना इस शक्ति में शक्तिशाली बनेंगे उतनी ही शक्ति शांति की शक्ति का महत्व है। ಬಾಬಾ ತಿಳಿಸ್ತಾ ಇದ್ದಾರೆ ಎಷ್ಟು ಈ ಒಂದು ಶಾಂತಿಯ ಶಕ್ತಿ ಶಾಂತಿಯಲ್ಲಿ ಶಕ್ತಿಶಾಲಿ ಆಗ್ತಿರೋ ಅಷ್ಟೇ ಶಾಂತಿಯ ಶಕ್ತಿಯ ಮಹತ್ವ ಮತ್ತು ಮಹಾನತೆಯ ಅನುಭವವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತೀರಾ। अभी वाणी की शक्ति से सेवा के साधनों की शक्ति अनुभव कर रहे हो। ಈಗ ಮಾತಿನ ಮುಖಾಂತರ ಮಾತಿನ ಶಕ್ತಿ ಮುಖಾಂತರ ಸೇವೆಯ ಸಾಧನಗಳ ಶಕ್ತಿ ಅನುಭವ ಮಾಡ್ತಾ ಹೋಗ್ತಾ ಇದ್ದೀರಿ। और इस अनुभव द्वारा सफलता भी प्राप्त कर रहे हो। ಮತ್ತು ಈ ಅನುಭವದ ಮುಖಾಂತರ ಸಫಲತೆಯನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀರಿ। लेकिन वाणी की शक्ति व स्थूल सेवा के साधनों से ज्यादा साइलेंस की शक्ति अति श्रेष्ठ है। ಆದರೆ ವಾಣಿಯ ಶಕ್ತಿ ಮತ್ತು ಸ್ಥೂಲ ಸೇವೆಯ ಸಾಧನಗಳಿಗಿಂತಲೂ ಹೆಚ್ಚು ಶಾಂತಿಯ ಶಕ್ತಿ ಅತ್ಯಂತ ಶ್ರೇಷ್ಠವಾಗಿದೆ। साइलेंस की शक्ति के साधन भी श्रेष्ठ है। ಶಾಂತಿಯ ಶಕ್ತಿಯ ಸಾಧನ ಕೂಡ ಶ್ರೇಷ್ಠವಾಗಿದೆ। जैसे वाणी की सेवा का साधन चित्र प्रोजेक्टर व वीडियो आदि बनाते हो। ಹೇಗೆ ವಾಣಿಯ ಸೇವೆಯ ಸಾಧನಗಳಾಗಿರ್ತಕ್ಕಂಥ ಚಿತ್ರಗಳು ಪ್ರೊಜೆಕ್ಟರ್ಗಳು ವಿಡಿಯೋ ಶೋಗಳು ಇವೆಲ್ಲ ಮಾಡ್ತಿರ್ತೀರ। ऐसे शांति की शक्ति साधन शुभ संकल्प शुभ भावना नयनों की भाषा है। ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ ಶಾಂತಿಯ ಶಕ್ತಿ ಏನಿದೆ ಇದರದು ಕೂಡ ಸಾಧನಗಳು ಯಾವುದಪ್ಪ ಅಂತ ಬಾಬಾ ಹೇಳ್ತಾ ಇದ್ದಾರೆ। ಅದು ಯಾವುದು ಅಂತಂದ್ರೆ ಶುಭ ಸಂಕಲ್ಪಗಳೇ ಶಾಂತಿಯ ಶಕ್ತಿಯ ಒಂದು ಸಾಧನಗಳಾಗಿದೆ। ಶುಭ ಭಾವನೆಗಳು ನಯನಗಳ ಭಾಷೆ जैसे मुख की भाषा द्वारा बाबा का व रचना का परिचय देते हो। ಹೇಗೆ ಚಹರೆ ಮುಖಾಂತರ
ತಂದೆ ಪರಿಚಯನೂ ಕೊಡ್ತೀರಾ ಮತ್ತು ರಚನೆಯ ಬಗ್ಗೆನೂ ಕೂಡ ಜ್ಞಾನವನ್ನ ಕೊಡ್ತೀರಾ. ಅಂದ್ರೆ ಕೋರ್ಸಸ್ ಎಲ್ಲಾನು ಕೂಡ ವಾಣಿ ಶಕ್ತಿ ಮುಖಾಂತರ ಕೊಡ್ತೀರಲ್ವಾ. तो ಬಾಬಾ ಕಾ ಅನುಭವ ಕರಾ ಸಕ್ತೆ ಹೋ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ನಯನಗಳ ಭಾಷೆಯಿಂದ, ಶಾಂತಿಯ ಶಕ್ತಿಯಿಂದ ಕೂಡ ನೀವು ಬಾಬಾರವರ ಅನುಭವನ ಮಾಡಿಸ್ಬೋದು. ಜೈಸೆ ಪ್ರೊಜೆಕ್ಟರ್ ದ್ವಾರ ಚಿತ್ರ ದಿಖಾತೆ ಹೋ. ಹೇಗೆ ಪ್ರೊಜೆಕ್ಟರ್ಸ್ ಇಟ್ಕೊಂಡು ಏನ್ ಮಾಡ್ತೀರಾ, ಚಿತ್ರಗಳನ್ನ ತೋರಿಸ್ತೀರಾ. वैसे आपका मस्तक के बीच में चमकता हुआ आपका व बाप का चित्र स्पष्ट दिखाई दे सकते हो. ಹೇಗೆ ಪ್ರೊಜೆಕ್ಟರ್ ಮುಖಾಂತರ ಚಿತ್ರಗಳನ್ನ ತೋರಿಸ್ತೀರಾ, ಅದೇ ರೀತಿ ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಮಸ್ತಕದ ಮಧ್ಯದಲ್ಲಿ ಹೊಳಿತಾ ಇರತಕ್ಕಂತ ಒಂದು ಸ್ವರೂಪದ ಮುಖಾಂತರ ನಿಮ್ಮದು ಮತ್ತು ತಂದೆಯ ಸ್ಪಷ್ಟ ರೂಪ ಏನಿದೆ ಅದನ್ನ ತೋರಿಸ್ಲಿಕ್ಕೆ ಬರುತ್ತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅದು ತೋರಿಸ್ತೀರಾ ಅಂತ ಕೇಳ್ತಿದ್ದಾರೆ. ಜೈಸೆ ವರ್ತಮಾನ ಸಮಯ ವಾಣಿ ದ್ವಾರ ಯಾದ್ ಕಿ ಯಾತ್ರಾ ಕಾ ಅನುಭವ ಕರಾತೆ ಹೋ. ಹೇಗೆ ವರ್ತಮಾನ ಸಮಯದಲ್ಲಿ ವಾಣಿಯಿಂದ ಏನ್ ಮಾಡ್ತೀರಾ, ನಿಮ್ಮ ಒಂದು ಚಹರೆ ಮುಖಾಂತರ ಭಿನ್ನ ಭಿನ್ನ ನೆನಪಿನ ಸ್ಟೇಜಸ್ ಏನಿದೆ ಅದನ್ನ ಅನುಭವ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ವಾಣಿ ಮುಖಾಂತರ ನೆನಪಿನ ಯಾತ್ರೆದ ಅನುಭವ ಮಾಡಿಸ್ತಿರೋ ಅದೇ ರೀತಿ ಶಾಂತಿಯ ಶಕ್ತಿಯ ಮುಖಾಂತರ ನಿಮ್ಮ ಚಹರೆಯಿಂದ ಭಿನ್ನ ಭಿನ್ನ ನೆನಪಿನ ಸ್ಥಿತಿಗಳನ್ನು ಕೂಡ ಅನುಭವ ಸ್ವತಃವಾಗಿ ಮಾಡಿಸ್ತೀರಾ. ಅನುಭವ ಕರ್ನೆ ವಾಲೋಂಕೋ ಸಹಜ್ ಮೆಹಸೂಸ್ತಾ ಹೋಗ. ಅನುಭವ ಮಾಡತಕ್ಕಂಥವ್ರಿಗೆ ಸಹಜವಾಗಿ ಅನುಭವ ಅಂತಕ್ಕಂಥದ್ದು ಆಗತ್ತೆ. इस समय बीज रूप स्टेज का अनुभव हो रहा है. ಈ ಸಮಯದಲ್ಲಿ ಬೀಜ ರೂಪ ಸ್ಥಿತಿಯ ಅನುಭವ ಆಗ್ತಾ ಇದೆ. ವ ಫರಿಷ್ಠಾ ರೂಪ का अनुभव हो रहा है. सूक्ष्म देवता स्वरूपದ್ದು ಅನುಭವ ಆಗ್ತಾ ಇದೆ. ವ भिन्न भिन्न गुणों का अनुभव आपके इस शक्तिशाली फेस से स्वतः ही होता रहेगा. ಭಿನ್ನ ಭಿನ್ನ ಫರಿಷ್ಠ ಸ್ವರೂಪ ಆಗ್ಬೋದು, ಬೀಜ ರೂಪ ಸ್ಥಿತಿ ಆಗ್ಬೋದು, ಇವೆಲ್ಲವೂ ಕೂಡ ಗುಣಗಳ ಮುಖಾಂತರ ಅನುಭವ ನಿಮ್ಮ ಮುಖಾಂತರ ಶಕ್ತಿಶಾಲಿ ಫೇಸ್ ಮುಖಾಂತರ ಸ್ವತಃವಾಗಿ ಆಗ್ತಾ ಇರುತ್ತೆ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ವೆರೈಟಿ ಅನುಭವಗಳು ಆಗ್ತಾ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. जैसे वाणी द्वारा आत्माओं को स्नेह का सहयोग का भावनाओं को उत्पन्न कराते हो. ಹೇಗೆ ವಾಣಿ ಮುಖಾಂತರ ಮನುಷ್ಯರ ಆತ್ಮಗಳಿಗೆ ಸ್ನೇಹದ ಸಹಯೋಗದ ಭಾವನೆಗಳ ಉತ್ಪನ್ನ ಮಾಡಿಸ್ತೀರಾ. ऐसे जब आप शुभ भावना स्नेह की भावना की स्थिति में स्वयं स्थित होंगे तो जैसे आपकी भावना होगी वैसे भावना उन्हों में भी ಸಂಪನ್ನ ಹೋಂಗೆ. ಬಾಬಾ ಹೇಳ್ತಿದ್ದಾರೆ, ಹೇಗೆ ಮಾತಿನ ಮುಖಾಂತರ ಶಬ್ದದ ಮುಖಾಂತರ ಆತ್ಮಗಳಿಗೆ ಸ್ನೇಹದ ಸಹಯೋಗದ ಭಾವನೆ ಉತ್ಪನ್ನ ಮಾಡಿಸ್ತೀರಾ, ಅದೇ ರೀತಿ ತಾವು ಶುಭ ಭಾವನೆ ಸ್ನೇಹದ ಭಾವನೆಯ ಸ್ಥಿತಿಯಿಂದ ಸ್ವಯಂ ಸ್ಥಿತರಾಗಿದ್ದು ತಮ್ಮ ಒಂದು ಭಾವನೆಗಳು ಹೇಗಿರುತ್ತೆ ಅದೇ ತರ ಭಾವನೆಗಳನ್ನು ಕೂಡ ಅವ್ರಿಗೂ ಉತ್ಪನ್ನ ಮಾಡಿಸ್ಬೋದು ಅಂತ. ಆಪ್ಕಿ ಶುಭ ಭಾವನಾ ಉನೋಂಕಿ ಭಾವನಾ ಕಾ ಪ್ರಜ್ವಲಿತ್ ಕರೆಂಗಿ. ತಮ್ಮ ಶುಭ ಭಾವನೆ ಅಂತಕ್ಕಂಥದ್ದು ಅವರ ಒಂದು ಭಾವನೆಗಳನ್ನು ಕೂಡ ಪ್ರಜ್ವಲಿತ ಮಾಡಿಸುತ್ತೆ. ಜೈಸೆ ದೀಪಕ್ಕೋ ಜಗಾ ದೇತಾ ಹೈ. ಹೇಗೆ ದೀಪ ಅಂತಕ್ಕಂಥದ್ದು ದೀಪವನ್ನ ಬೆಳಗಿಸುತ್ತೆ. ಐಸೆ ಆಪ್ಕಿ ಶಕ್ತಿಶಾಲಿ ಶುಭ ಭಾವನಾ ಅವರೋ ಮೇ ಬಿ ಸರ್ವಶ್ರೇಷ್ಠ ಭಾವನಾ ಸಹಜಿ ಉತ್ಪನ್ನ ಕರಾಯಂಗೆ. ಅದೇ ರೀತಿ ತಮ್ಮ ಬಾಬಾ ಹೇಳ್ತಿದ್ದಾರೆ, ಶುಭ ಭಾವನೆ ಶಕ್ತಿಶಾಲಿ ಭಾವನೆ ಬೇರೆಯವ್ರಿಗೂ ಕೂಡ ಸರ್ವಶ್ರೇಷ್ಠ ಭಾವನೆ ಸಹಜವಾಗಿ ಉತ್ಪನ್ನ ಮಾಡಿಸುತ್ತೆ. ಜೈಸೆ ವಾಣಿ ದ್ವಾರ ಅಭಿ ಸಾರಾ ಸ್ಥೂಲ ಕಾರ್ಯ ರಹತೆ ಹೋ. ಹೇಗೆ ಮಾತಿನ ಮುಖಾಂತರ ಈ ಎಲ್ಲಾ ಸ್ಥೂಲ ಕಾರ್ಯಗಳನ್ನು ಕೂಡ ಮಾಡಿಸ್ತಾ ಇರ್ತೀರಾ. ऐसे साइलेंस के शक्ति के श्रेष्ठ साधन शुभ संकल्प की शक्ति से स्थूल कार्य भी ऐसा सहज कर सकते हो व करा सकते हो. ಹೇಗೆ ಮಾತಿನ ಮುಖಾಂತರ ಮಾಡ್ತಿರೋ ಸ್ಥೂಲ ಕಾರ್ಯಗಳನ್ನ ಮಾಡ್ತೀರಾ ಅದೇ ರೀತಿ ಶಾಂತಿಯ ಶಕ್ತಿಯಿಂದಲೂ ಕೂಡ ಇಷ್ಟು ಶ್ರೇಷ್ಠ ಸಾಧನ ಇದೆ. ಶುಭ ಸಂಕಲ್ಪಗಳ ಶಕ್ತಿಯಿಂದ ಸ್ಥೂಲ ಕಾರ್ಯವನ್ನು ಕೂಡ ಈ ರೀತಿ ಸಹಜವಾಗಿ ಮಾಡಬಹುದು ಮತ್ತು ಬೇರೆಯವರ ಹತ್ರನೂ ಮಾಡಿಸಬಹುದು. जैसे साइंस की शक्ति के साधन टेलीफोन वायरलेस है, ऐसे शुभ संकल्प सम्मुख बात करने वा टेलीफोन वायरलेस द्वारा
कार्य कराने का अनुभव कराएंगे। ऐसे साइलेंस की शक्ति में ವಿಶೇಷತಾಯ್ ಹೇ. ಹೇಗೆ ಟೆಲಿಫೋನ್ ಮುಖಾಂತರ ಕಾರ್ಯಗಳನ್ನ ವೈರ್ಲೆಸ್ ಮುಖಾಂತರ ಕಾರ್ಯಗಳನ್ನ ಮಾಡ್ತೀರಾ, ಶುಭ ಸಂಕಲ್ಪಗಳಿಂದ ಸಮ್ಮುಖದಲ್ಲಿ ಮಾತನಾಡ್ತಕ್ಕಂತ ಒಂದು ಟೆಲಿಫೋನ್ ವೈರ್ಲೆಸ್ ಇದರೆಲ್ಲದರ ಮುಖಾಂತರ ಮಾಡಿಸ್ತೀರಾ, ಇದ್ರದ್ದು ಅನುಭವ ಮಾಡ್ಬೋದು. ಐಸೆ ಸೈಲೆನ್ಸ್ ಕಿ ಶಕ್ತಿ ಮೇ ವಿಶೇಷತಾಯ್ ಹೇ. ಇದೇ ರೀತಿ ಶಾಂತಿಯ ಶಕ್ತಿಗಳದ್ದು ಕೂಡ ವಿಶೇಷತೆ ಇರುತ್ತೆ. ಸೈಲೆನ್ಸ್ ಕಿ ಶಕ್ತಿ ಕಮ್ ನಹಿ, ಶಾಂತಿಯ ಶಕ್ತಿ ಏನು ಕಡಿಮೆ ಇಲ್ಲ ಅಂತ. ಅಭಿ ವಾಣಿ ಕಿ ಶಕ್ತಿ ಕೋ ಸ್ಥೂಲ ಸಾಧನೋं को ज्यादा कार्य में लगाते हो. ಅದೇ ರೀತಿ ವಾಣಿಯ ಶಕ್ತಿಯನ್ನ ಸ್ಥೂಲ ಸಾಧನಗಳನ್ನ ಹೆಚ್ಚಿಗೆ ಕಾರ್ಯದಲ್ಲಿ ತೊಡಗಿಸ್ತೀರಾ, इसलिए सहज लगते हैं. साइलेंस की शक्ति की साधनों को प्रयोग में नहीं लाया, इसलिए इनका अनुभव नहीं है. ಶಾಂತಿಯ ಶಕ್ತಿಯ ಮುಖಾಂತರ ಈ ಸಾಧನಗಳನ್ನು ಪ್ರಯೋಗದಲ್ಲಿ ತರಲಿಲ್ಲ, ಅದರಿಂದ ಇದ್ರದ್ದು ಅನುಭವ ಬಂದಿಲ್ಲ ಅಂತ. ವಾಣಿದು ಅನುಭವ ಇದೆ, ಮಾತಿನ ಸೇವೆ ಮುಖಾಂತರ ಅನುಭವ ಇದೆ, ಇದು ಅನುಭವ ಆಗಬೇಕು ಅಂತಾರೆ. ಯಾ ಸಹಜ ಲಗ್ತಾ ಹೈ, ಇದು ಸಹಜ ಅನ್ಸುತ್ತೆ. ಯಾ ಮೆಹನತ್ ಲಗ್ತಾ ಹೈ. ವಾಣಿದ ಮುಖಾಂತರ ಸಹಜ ಅನ್ಸುತ್ತೆ, ಇದು ಶಾಂತಿಯ ಶಕ್ತಿಯಿಂದ ಕಾರ್ಯಗಳನ್ನು ಮಾಡೋದು ಕಷ್ಟ ಅನ್ಸುತ್ತೆ. ಲೇಕಿನ್ ಸಮಯ ಪರಿವರ್ತನ್ ಪ್ರಮಾಣ ಯಹ ಶಕ್ತಿ शांति की शक्ति का साधन प्रयोग में लाने ही होंगे, इसलिए हे शांति देवा श्रेष्ठ आत्माएं हैं, इस शांति की शक्ति को अनुभव में लाओ. ಮುಂದೆ ಹೋಗ್ತಾ ಹೋಗ್ತಾ ವಾಚಾ ಶಕ್ತಿಗಳು ಎಲ್ಲ, ವಾಚಾ ಸೇವೆಗಳೆಲ್ಲ ಎದುರುಗಡೆ ಕೂತ್ಕೊಂಡು ಮಾಡ್ತಕ್ಕಂಥದ್ದೆಲ್ಲ ಸಾಧನಗಳು ಪರಿವರ್ತನೆಗಳಾಗ್ತವೆ ಸಮಯ ಪ್ರಮಾಣ. ಅದರಿಂದ ಶಾಂತಿಯ ಒಂದು ಶಕ್ತಿಯಿಂದ ಸಾಧನಗಳ ಪ್ರಯೋಗದಲ್ಲಿ ನೀವು ತರಬೇಕಾಗತ್ತೆ. ಶಾಂತಿಯ ದೇವತೆಗಳು, ಶ್ರೇಷ್ಠ ಆತ್ಮಗಳು ನೀವಾಗಿದ್ದೀರಿ. ಶಾಂತಿಯ ಶಕ್ತಿಗಳನ್ನ ಜೀವನದಲ್ಲಿ ಅನುಭವದಲ್ಲಿ ತನ್ನಿ ಅಂತ ಹೇಳ್ತಿದ್ದಾರೆ. ಹೇಗೆ ವಾಣಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ವಾಣಿ ಶಕ್ತಿಶಾಲಿ ಆಗ್ಬಿಟ್ಟಿದೆ, ಅದೇ ರೀತಿ ಶಾಂತಿಯ ಶಕ್ತಿಯನ್ನು ಕೂಡ ಅಭ್ಯಾಸಗಳ ಆಗ್ತಾ ಆಗ್ತಾ ಇದ್ರದ್ದು ಕೂಡ ಪವರ್ ಅನ್ನ ಹೆಚ್ಚು ಮಾಡ್ಕೊಳ್ಳಿ. ಆಗೆ ಚಲ್ಕರ್ ವಾಣಿ ವ ಸ್ಥೂಲ ಸಾಧನೋ ದ್ವಾರ ಸೇವಾ ಕಾ ಸಾಧನ ಸಮಯ ನಹಿ ಮಿಲೇಗಾ. ಮುಂದೆ ಹೋಗ್ತಾ ಹೋಗ್ತಾ ವಾಣಿ ಅಥವಾ ಸ್ಥೂಲ ಸಾಧನಗಳ ಮುಖಾಂತರ ಸೇವೆ ಮಾಡತಕ್ಕಂಥದ್ದಕ್ಕೆ ಟೈಮ್ ಸಿಗೋದಿಲ್ಲ ಅಂತ. ಐಸೆ ಸಮಯ ಪರ್ ಶಾಂತಿ ಕಿ ಶಕ್ತಿ ಕಾ ಸಾಧನ ಅವಶ್ಯಕ ಹೋಂಗೆ. ಅಂತಹ ಸಮಯದಲ್ಲಿ ಶಾಂತಿಯ ಶಕ್ತಿ ಏನಿದೆ, ಸಾಧನಗಳೇನಿದೆ, ಅವಶ್ಯಕವಾಗಿ ಈ ಸೈಲೆನ್ಸ್ ಪವರ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯೂಂಕಿ ಜಿತನಾ ಜೋ ಮಹಾನ್ ಶಕ್ತಿಶಾಲಿ ಹೋತೆ ಹೈ ವಹ ಅತಿ ಸೂಕ್ಷ್ಮ ಹೋತಾ ಹೈ. ಯಾಕೆಂತಂದ್ರೆ ಯಾರೆಷ್ಟು ಮಹಾನ್ ಶಕ್ತಿಶಾಲಿ ಇರ್ತಾರೆ ಅವ್ರು ಅತಿ ಸೂಕ್ಷ್ಮವಾಗಿ ಇರ್ತಾರೆ. तो वाणी से शुभ संकल्प सूक्ष्म है. ಮಾತಿಗಿಂತಲೂ ಕೂಡ ಶುಭ ಸಂಕಲ್ಪಗಳು ಅತಿ ಸೂಕ್ಷ್ಮವಾಗಿದೆ. इसलिए सूक्ष्म का ಪ್ರಭಾವ ಶಕ್ತಿಶಾಲಿ ಹೋಂಗೆ. ಅದರಿಂದ ಸೂಕ್ಷ್ಮದ ಪ್ರಭಾವ ಅನ್ನೋದು ಶಕ್ತಿಶಾಲಿ ಇರುತ್ತೆ. ಅಭಿ ಭಿ ಅನುಭವಿ ಹೋ, ಈಗಲೂ ಕೂಡ ಅನುಭವಿಗಳು ಆಗಿದ್ದೀರಾ. ಜಹಾ ವಾಣಿ ದ್ವಾರ ಕಾರ್ಯ ಸಿದ್ಧ नहीं होता है तो कहते हो ವಾಣಿ से नहीं समझेंगे. ಹೀಗೆ ವಾಣಿಯಿಂದ ಕಾರ್ಯ ಸಿದ್ಧ ಆಗ್ಲಿಲ್ಲ ಅಂತಂದ್ರೆ ಹೇಳ್ತೀರಾ, ಮಾತಿನಿಂದ ಇವರು ತಿಳ್ಕೊಳ್ಳಲ್ಲ. ಶುಭ ಭಾವನಾ ಸೆ ಪರಿವರ್ತನ್ ಹೋಗ, ಅಂತವ್ರಿಗೆ ಶುಭ ಭಾವನೆಯಿಂದ ಪರಿವರ್ತನೆ ಮಾಡಬೇಕು. ಜಹಾ ವಾಣಿ ಕಾರ್ಯ ಕೋ ಸಫಲ್ नहीं कर सकते हैं वहां साइलेंस की शक्ति साधन शुभ संकल्प शुभ भावना नयनों की भाषा द्वारा रहम और स्नेह की अनुभूति ಕಾರ್ಯ ಸಿದ್ಧ कर सकती है. ಎಲ್ಲಿ ಮಾತಿನಿಂದ ಜನರು ಪರಿವರ್ತನೆ ಆಗೋದಿಲ್ಲ, ಕಾರ್ಯಗಳು ಸಫಲ ಆಗೋದಿಲ್ಲ, ಅಲ್ಲಿ ಶಾಂತಿಯ ಶಕ್ತಿ, ಶುಭ ಭಾವನೆ, ಶುಭ ಕಾಮನೆ, ನಯನಗಳ ಭಾಷೆಯಿಂದ, ದಯಾಭಾವನೆಯಿಂದ, ಸ್ನೇಹದ ಭಾವನೆಯಿಂದ, ಅನುಭೂತಿಯಿಂದ ಕಾರ್ಯಗಳನ್ನ ನೀವು ಸಿದ್ಧ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. जैसे अभी भी कोई वाद विवाद करने वाला आता है तो वाणी से और ज्यादा वाद विवाद में आ जाते हैं. ಹೇಗೆ ಯಾರಾದ್ರೂ ಈಗ ವಾದ ವಿವಾದದಲ್ಲಿ ಬರ್ತಕ್ಕಂಥವ್ರು ವಾಣಿಗಿಂತ ಹೆಚ್ಚು ವಾದ ವಿವಾದದಲ್ಲಿ ಬಂದ್ಬಿಡ್ತಾರೆ. ಉಸ್ಕಾ ಯಾದ್ ಮೇ ಬಿಠಾಯೆ ಸೈಲೆನ್ಸ್ ಕಿ ಶಕ್ತಿ ಕಾ ಅನುಭವ ಕರಾತೆ ಹೇನಾ. ಅಂತವ್ರನ್ನ ನೀವು ಯೋಗದಲ್ಲಿ ಕೂರಿಸಿ ಶಾಂತಿಯ ಒಂದು ಅನುಭವವನ್ನ ಮಾಡಿಸ್ತೀರಲ್ವಾ ಅಂತ ಹೇಳ್ತಿದ್ದಾರೆ. एक सेकंड की अगर याद द्वारा शांति की अनुभव कर लेते तो स्वयं ही अपनी वाद विवाद की वृद्धि को साइलेंस की अनुभूति के आगे ಸರೆಂಡರ್ ಕರ್ ದೇತಾ ಹೈ. ಶಾಂತಿಯ ಅನುಭವ ಮಾಡತಕ್ಕಂಥವ್ರು ಈ ಒಂದು ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ಸ್ವಯಂ ತಮ್ಮ ವಾದ ವಿವಾದಗಳನ್ನ ಬುದ್ಧಿ ಏನಿದೆ ಅದು
ಸಮಾಪ್ತಿ ಆಗ್ಬಿಟ್ಟು ಶಾಂತಿಯ ಶಕ್ತಿ ಎದುರುಗಡೆ ಸರೆಂಡರ್ ಆಗ್ಬಿಡುತ್ತೆ. इस साइलेंस की शक्ति का अनुभव बढ़ाते जाओ. ಅದರಿಂದ ಈ ಶಾಂತಿಯ ಶಕ್ತಿಯ ಅನುಭವಗಳನ್ನು ಹೆಚ್ಚಿಸಿಕೊಳ್ತಾ ಹೋಗಿ. अभी यह साइलेंस की शक्ति की अनुभूति बहुत कम है. ಈಗ ಈ ಶಾಂತಿಯ ಶಕ್ತಿಯ ಅನುಭವ ಅನ್ನೋದು ಬಹಳ ಕಡಿಮೆ ಇದೆ. साइलेंस की शक्ति की रस अब तक मेजॉरिटी ने सिर्फ अंचली मात्र अनुभव किया है. ಶಾಂತಿಯ ಶಕ್ತಿಯ ರಸ ಏನಿದೆ ಅದನ್ನ ಇಲ್ಲಿಯವರೆಗೂ ಮೆಜಾರಿಟಿ ಕೇವಲ आश्रयದ ಮಾತ್ರದವರೆಗೂ ಅನುಭವ ಮಾಡಿದ್ದಾರೆ. हे शांति देवा, आपका भक्त आपके जड़ चित्रों से शांति ही ज्यादा मांगते हैं. ಬಾಬಾ ಹೇಳ್ತಾ ಇದ್ದಾರೆ, ಹೇ ಶಾಂತಿ ದೇವ ಆತ್ಮಗಳೇ, ತಮ್ಮ ಭಕ್ತರು ತಮ್ಮಿಂದ ಅಂದ್ರೆ ತಮ್ಮ ಜಡಚಿತ್ರಗಳಿಂದ ಶಾಂತಿಯ ಹೆಚ್ಚು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕೆಂದ್ರೆ ಶಾಂತಿನಲ್ಲೇನೆ ಸುಖ ಅಡಕವಾಗಿದೆ. ಅಲ್ಪಕಾಲ का अनुभव भी करते हैं. ಅದು ಅಲ್ಪಕಾಲದ ಅನುಭವನೂ ಮಾಡ್ತಾರೆ. ಬಾಪ್ ದಾದಾ ದೇಖ್ ರಹೆ थे ಶಾಂತಿ ಕಿ ಶಕ್ತಿ ಕೆ ಅನುಭವಿ ಆತ್ಮ ಕಿತನಿ है. ಅದರಿಂದ ಬಾಪ್ ದಾದಾರವ್ರು ನೋಡ್ತಾ ಇದ್ದಾರೆ ಶಾಂತಿಯ ಶಕ್ತಿಯ ಅನುಭವಿಗಳು ಎಷ್ಟು ಜನ ಇದ್ದಾರೆ. ವರ್ಣನ್ ಕರ್ನೆ ವಾಲೆ ಕಿತ್ನೆ ಹೇ, ವರ್ಣನೆ ಮಾಡ್ತಕ್ಕಂಥವ್ರು ಎಷ್ಟಿದ್ದಾರೆ. ಅವ್ರ ಪ್ರಯೋಗ ಕರ್ನೆ ವಾಲೆ ಕಿತ್ನಿ ಹೇ, ಮತ್ತು ಪ್ರಯೋಗ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಇಸ್ಕೆ ಲಿಯೆ ಅಂತರ್ಮುಖತಾ ಅವ್ರ ಏಕಾಂತವಾಸಿ ಬನ್ನೆ ಕಿ ಅವಶ್ಯಕತಾ ಹೇ. ಅದಕ್ಕೋಸ್ಕರ ಅಂತರ್ಮುಖತೆ ಮತ್ತು ಏಕಾಂತವಾಸಿಗಳು ಆಗುವಂತದ್ದು ಅವಶ್ಯಕತೆ ಇದೆ. बाहर मुखता में आना सहज है, लेकिन अंतर्मुखी का अभ्यासी अभी समय प्रमाण बहुत चाहिए. ಬಾಹರ ಮುಖತೆಯಲ್ಲಿ ಬರೋದು ಈಸಿ ಆಗ್ಬಿಟ್ಟಿದೆ, ಆದರೆ ಅಂತರ್ಮುಖತೆಯ ಅಭ್ಯಾಸ ಈಗ ಸಮಯ ಪ್ರಮಾಣ ತುಂಬಾ ಬೇಕಾಗಿದೆ. ಕೈ ಬಚ್ಚೆ कहते हैं ಏಕಾಂತವಾಸಿ बनने का समय नहीं मिलता है. ಕೆಲವರು ಹೇಳ್ತಾರೆ ಇಡೀ ದಿನ ಪುರ್ಸೊತ್ತೆ ಸಿಗೋದಿಲ್ಲ, ಏಕಾಂತವಾಸಿಗಳಾಗ್ಲಿಕ್ಕೆ ಟೈಮೇ ಸಿಗೋದಿಲ್ಲ ಅಂತ. ಅಂತರ್ಮುಖಿ ಸ್ಥಿತಿ का अनुभव करने का समय नहीं मिलता, क्योंकि सेवा की प्रवृत्ति वाणी के शांति की प्रवृत्ति बहुत बढ़ गई. ಟೈಮ್ ಸಿಕ್ಕಲ್ಲ ಯಾಕೆ ಅಂತಂದ್ರೆ ಈ ಒಂದು ಸೇವೆ ಅಂತಕ್ಕಂಥದ್ದು ಜಾಸ್ತಿ ಆಗೋಯ್ತು. ಸೇವೆಯ ಪ್ರವೃತ್ತಿ ವೃದ್ಧಿ ಆಗ್ತಾ ಇದೆ. ವಾಣಿಯ ಶಕ್ತಿ ಇಂದ ಪ್ರವೃತ್ತಿ ತುಂಬಾ ಹೆಚ್ಚಿಬಿಟ್ಟಿದೆ ಅಂತ ಹೇಳ್ತಾರೆ. ಲೇಕಿನ್ ಇಸ್ಕೆ ಲಿಯೆ कोई इकट्ठा आधा व एक घंटा निकालने की भी आवश्यकता नहीं है. ಬಾಬಾ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೀವು ಒಟ್ಟಿಗೆ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ತೆಗಿಯೋದಕ್ಕೋಸ್ಕರ ಅವಶ್ಯಕತೆ ಇರೋದಿಲ್ಲ. ಸೇವಾ ಕಿ ಪ್ರವೃತ್ತಿ में रहते भी बीच बीच में इतना समय मिल सकता है जो ಏಕಾಂತವಾಸಿ बनने का अनुभव करो. ಸೇವೆ ಮಾಡ್ತಾ ಸೇವೆಯ ಪ್ರವೃತ್ತಿಯ ಮಧ್ಯದಲ್ಲಿ ಕೂಡ ಇಷ್ಟು ಸಮಯ ಸಿಗುತ್ತೆ, ಅದನ್ನ ಏಕಾಂತವಾಸಿಗಳಾಗುವಂತ ಅನುಭವನ ಮಾಡಿ. ಏಕಾಂತವಾಸಿ ಅರ್ಥಾತ್ कोई भी एक शक्तिशाली स्थिति में स्थित होना. ಏಕಾಂತವಾಸಿಗಳು ಅಂದ್ರೆ ಯಾವುದಾದರೊಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗೋದು. चाहे बीज रूप स्थिति में स्थित हो जाओ, चाहे माइट हाउस स्थिति में स्थित हो जाओ, अर्थात विश्व को लाइट माइट देने वाले की अनुभूति में स्थित हो जाओ. ನೋಡಿ ಬಾಬಾ ಹೇಳ್ತಿದ್ದಾರೆ, ನೀವು ಶಾಂತಿಯ ಸ್ಥಿತಿಯಲ್ಲಿ ಆದರೂ ಸ್ಥಿತರಾಗಿ, ಶಕ್ತಿಶಾಲಿ ಸ್ಥಿತಿಯಲ್ಲಾದ್ರೂ ಸ್ಥಿತರಾಗಿ, ಬೀಜ ರೂಪ ಸ್ಥಿತಿಯಲ್ಲಾದ್ರೂ ಸ್ಥಿತರಾಗಿ, ಲೈಟ್ ಮೈಟ್ ಹೌಸ್ ಸ್ಥಿತಿಯಲ್ಲಿ ಬೇಕಾದ್ರೂ ಕೂಡ ಸ್ಥಿತರಾಗಿ. ಅಂದ್ರೆ ವಿಶ್ವಕ್ಕೆ ಶಾಂತಿ ಮತ್ತು ಶಕ್ತಿಯನ್ನ ಕೊಡ್ತಕ್ಕಂತ ಒಂದು ಬೆಳಕನ್ನ ಕೊಡ್ತಕ್ಕಂತ ಅನುಭೂತಿ ಸ್ಥಿತಿಯಲ್ಲಾದ್ರೂ ಸ್ಥಿತಿ ಆಗ್ಬಿಡಿ. ಚಾಹೆ ಫರಿಶ್ತೋं की स्थिति में द्वारा औरों को भी ಅವ್ಯಕ್ತ ಸ್ಥಿತಿ का अनुभव कराओ. ಅಥವಾ ಬಾಬಾ ಹೇಳ್ತಿದ್ದಾರೆ ಸೂಕ್ಷ್ಮ ದೇವತಾ ಸ್ಥಿತಿಯಿಂದ ಸ್ಥಿತರಾಗಿ ಅವ್ಯಕ್ತ ಸ್ಥಿತಿಯ ಅನುಭವನ್ನ ಬೇಕಾದ್ರೂ ಕೂಡ ಬೇರೆಯವ್ರಿಗೆ ಮಾಡಿಸ್ಬೋದು. एक सेकंड व एक मिनट अगर इस स्थिति में एकाग्र हो जाओ, यह एक मिनट की स्थिति स्वयं आपको औरों को भी बहुत लाभ दे सकती है. ಒಂದು ವೇಳೆ ಒಂದೇ ಒಂದು ನಿಮಿಷ ನೀವು ಈ ಸ್ಥಿತಿಯಲ್ಲಿ ಏಕಾಗ್ರ ಆಗ್ಬಿಟ್ರೆ, ಸ್ಥಿತರಾಗ್ಬಿಟ್ರೆ, ಈ ಒಂದು ನಿಮಿಷದ ಸ್ಥಿತಿ ಅಂತಕ್ಕಂಥದ್ದು ಸ್ವಯಂ ನಿಮಗೂ ಮತ್ತು ಬೇರೆಯವ್ರಿಗೂ ಬಹಳಷ್ಟು ಲಾಭ ಕೊಡಿಸುತ್ತೆ ಅಂತ. ಸಿರ್ಫ್ ಇನ್ಕಿ ಪ್ರಾಕ್ಟೀಸ್ चाहिए. ಇದ್ರದ್ದು ಕೂಡ ಪ್ರಾಕ್ಟೀಸ್ ಬೇಕು. अब ऐसा कौन है जिसका एक मिनट भी फुर्सत नहीं मिल सकता है. ಇವಾಗ ಈ ರೀತಿ ಯಾರಿದ್ದಾರೆ ಒಂದ್ ನಿಮಿಷನೂ ಫುರ್ಸತ್ ಸಿಗದೆ ಇರೋರು. जैसे पहले ट्रैफिक कंट्रोल का प्रोग्राम बना तो कोई सोचते थे यह कैसे हो सकता है. ಹೇಗೆ ಮೊಟ್ಟ ಮೊದಲು ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥದ್ದು, ಮನಸ್ಸಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತ ಒಂದು ಪ್ರೋಗ್ರಾಮ್ ಮಾಡ್ಲಾಯ್ತು, ಆವಾಗ ಇದು ಹೆಂಗಾಗತ್ತೆ ಅಂತ ಯೋಚನೆ ಮಾಡಿದ್ರಂತೆ. सेवा की प्रवृत्ति बहुत बड़ी है, बिजी रहते हैं, लेकिन लक्ष्य रखा तो हो रहा है ना. ಸೇವೆಯಲ್ಲಿ ತುಂಬಾ ಬ್ಯುಸಿ ಇದ್ರು ಕೂಡ, ತುಂಬಾ ಬೆಳೀತಾ ಇದೆ ಸೇವೆ ಪ್ರವೃತ್ತಿ, ಸೇವೆಯಲ್ಲಿ ಬಿಜಿ ಇದ್ರು ಕೂಡ
ಲಕ್ಷ್ಯ ಇಟ್ಕೊಂಡ್ರು ಏನಾಗ್ತಾ ಇದೆ ಅಂತ ಒಂದು ಸಮಯದಲ್ಲಿ ಪ್ರೋಗ್ರಾಮ್ ನಡೀತಾ ಇದೆಯಲ್ವಾ. ಸೆಂಟರ್ಸ್ ಪರ್ ಬಿ ಟ್ರಾಫಿಕ್ ಕಂಟ್ರೋಲ್ का प्रोग्राम चलाते हो ना. ಸೇವಾ ಕೇಂದ್ರಗಳಲ್ಲಿ ಕೂಡ ಟ್ರಾಫಿಕ್ ಕಂಟ್ರೋಲ್ ಪ್ರೋಗ್ರಾಮ್ ನಡೀತಾ ಇದೆಯಲ್ಲ. ಕವಿ ಮಿಸ್ ನಹಿ ಕರ್ತೆ ಹೇ ಕವಿ ಚಲಾತೆ ಹೇ. ಕೆಲವೊಮ್ಮೆ ಮಿಸ್ ಮಾಡ್ತೀರಿ, ಕೆಲವೊಮ್ಮೆ ನಡೆಸ್ತೀರಿ. ಏಕ್ ಬ್ರಾಹ್ಮಣ ಕುಲ ಕಿ ರೀತಿ ಹೇ, ನಿಯಮ ಹೇ. ಇದು ಕೂಡ ಬ್ರಾಹ್ಮಣ ಕುಲದ್ದು ಒಂದು ರೀತಿ ಮತ್ತು ನಿಯಮ ಆಗಿದೆ. जैसे और नियम आवश्यक समझते हो ऐसे यह भी स्वोन्नति के लिए व सेवा की सफलता के लिए सेवा केंद्र का वातावरण के लिए आवश्यक है. ಅದೇ ರೀತಿ ಸ್ವ ಉನ್ನತಿಗೋಸ್ಕರ, ಸೇವೆಯಲ್ಲಿ ಸಫಲತೆಗೋಸ್ಕರ ಸೇವಾ ಕೇಂದ್ರದ ವಾತಾವರಣಕ್ಕೋಸ್ಕರ ಅವಶ್ಯಕತೆ ಇದೆ. ऐसा अंतर्मुखी एकांतवासी बनने का अभ्यास को लक्ष्य को लेकर अपना दिल की लगन से बीच बीच में समय निकालो. ಬಾಬಾ ಹೇಳ್ತಿದ್ದಾರೆ, ಏಕಾಂತವಾಸಿಗಳಾಗ್ಲಿಕ್ಕೋಸ್ಕರ, ಈ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ಳಕ್ಕೋಸ್ಕರ ಲಕ್ಷ್ಯವನ್ನ ತೆಗೆದುಕೊಂಡು ತಮ್ಮ ಹೃದಯದ ಸೆಳೆತವನ್ನ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಮಾಡಿ ಅಂತಾರೆ. महत्व जानने वालों को समय स्वतः ही मिल जाता है. ಟ್ರಾಫಿಕ್ ಕಂಟ್ರೋಲ್ ನ ಮಹತ್ವಕ್ಕೆ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಅವಶ್ಯಕವಾಗಿ ಸಮಯ ಸಿಕ್ಕೋಗುತ್ತೆ. एक पावरफुल स्थिति में अपने मन को बुद्धि को स्थित करना ही ಏಕಾಂತವಾಸಿ बनना है. ಒಂದೇ ಸಮಯದಲ್ಲಿ ಪವರ್ಫುಲ್ ಸ್ಥಿತಿಯಲ್ಲಿ ಸ್ಥಿತರಾಗಿ ತಮ್ಮ ಮನಸ್ಸನ್ನ ತಮ್ಮ ಬುದ್ಧಿಯನ್ನ ಸ್ಥಿತ ಮಾಡೋದು ಏಕಾಂತವಾಸಿಗಳು ಆಗೋದಾಗಿದೆ. जैसे साकार ब्रह्मा बाबा को देखा संपूर्णता के समीपता की निशानी है. ಹೇಗೆ ಬ್ರಹ್ಮ ಬಾಬಾರವ್ರನ್ನ ನೋಡಿದ್ರಿ ಸಂಪೂರ್ಣತೆಯ ಸಮೀಪತೆಯ ಗುರುತು ಅವ್ರದ್ದು ಕಾಣಿಸ್ತಾ ಇತ್ತು. ಸೇವಾ ಮೇ ರಾತೆ ಸಮಾಚಾರ ಬಿ ಸುನ್ತೆ ಸುನಾತೆ ಏಕಾಂತವಾಸಿ ಬನ್ ಜಾತೆ ತೆ. ಸೇವೆಯಲ್ಲಿ ಇರ್ತಾ ಸಮಾಚಾರಗಳನ್ನ ಕೇಳ್ತಾ ಹೇಳ್ತಾ ಏಕಾಂತವಾಸಿ ಆಗ್ತಾ ಇದ್ರು. ಈ ಅನುಭವ ಕಿಯಾ है ना. ಇದನ್ನು ಕೂಡ ಅನುಭವ ಮಾಡಿದ್ರಲ್ಲ. 1 घंटे के समाचार को 5 मिनट में सारा समझ बच्चों को भी खुशी किया. 1 ಗಂಟೆ ಸಮಾಚಾರನ 5 ನಿಮಿಷ ಸಾರ ರೂಪದಲ್ಲಿ ತಿಳ್ಕೊಂಡು ಮಕ್ಕಳಿಗೂ ಖುಷಿ ಮಾಡಿಸ್ಬಿಡ್ತಾ ಇದ್ರು. ಅಂದ್ರೆ ಬ್ರಹ್ಮಬಾಬಾ ಅವರು ಎಲ್ಲಿಂದಾದ್ರೂ ಆತ್ಮಗಳು ಬಂದ್ರೆ ಅವ್ರದ್ದೆಲ್ಲ ಸಮಾಚಾರ ಕೇಳ್ತಾ ಇದ್ರು. ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವ್ರನ್ನು ಸಂತುಷ್ಟ ಮಾಡ್ತಾ ಇದ್ರು, ಖುಷಿ ಮಾಡಿಸ್ತಾ ಇದ್ರು. ಅಪ್ನಿ ಅಂತರ್ಮುಖಿ ಏಕಾಂತವಾಸಿ ಸ್ಥಿತಿ ಕಾ ಅನುಭವ ಕರಾಯ. ತಮ್ಮ ಅಂತರ್ಮುಖತೆಯ ಸ್ಥಿತಿದು ಏಕಾಂತವಾಸಿ ಸ್ಥಿತಿದು ಕೂಡ ಅನುಭವ ಮಾಡಿಸಿದ್ರು. ಸಂಪೂರ್ಣತಾ ಕಿ ನಿಶಾನಿ ಅಂತರ್ಮುಖತಾ ಏಕಾಂತವಾಸಿ ಸ್ಥಿತಿ ಚಲ್ತೆ ಫಿರ್ತೆ ಸುನ್ತೆ ಕರ್ತೆ ಅನುಭವ ಕಿಯಾ. ಅಂತರ್ಮುಖತೆ ಏಕಾಂತವಾಸಿ ಸ್ಥಿತಿಯಲ್ಲಿ ನಡೀತಾ ಓಡಾಡ್ತಾ ಕೇಳ್ತಾ ಅನುಭವನ ಮಾಡಿದ್ರು. तो फॉलो फादर नहीं कर सकते हो. ಇದೇ ತರ ಫಾಲೋ ಫಾದರ್ ಮಾಡ್ಲಿಕ್ಕೆ ಆಗೋದಿಲ್ವಾ. ಬ್ರಹ್ಮ ಬಾಬಾ ಸೆ ಜ್ಯಾದಾ ಜಿಮ್ಮೆವಾರಿ ಅವ್ರ ಕಿಸ್ಕಿ ಹೈ ಕ್ಯಾ. ಬ್ರಹ್ಮ ಬಾಬಾರವ್ರಿಗಿಂತಲೂ ಹೆಚ್ಚು ಜವಾಬ್ದಾರಿ ಬೇರೆಗೆ ಯಾರಾದ್ರೂ ಇದೆಯಾ. ಬ್ರಹ್ಮ ಬಾಬಾನೆ ಕಭಿ ನಹಿ ಕಹಾ ಮೈ ಬಹುತ್ ಬಿಜಿ ಹೂಂ. ಎಂದು ಬ್ರಹ್ಮ ಬಾಬಾ ಹೇಳಿಲ್ಲ ನಾನು ತುಂಬಾ ವ್ಯಸ್ತನಾಗಿದ್ದೇನೆ ಅಂತ. ಲೇಕಿನ್ ಬಚ್ಚೋಂಗೆ ಆಗಿ ಎಕ್ಸಾಂಪಲ್ ಬನೆ. ಎಲ್ಲಾ ಮಕ್ಕಳ ಎದುರುಗಡೆ ಸ್ಯಾಂಪಲ್ ಎಕ್ಸಾಂಪಲ್ ಆದ್ರು. ಐಸೆ ಅಭಿ ಸಮಯ ಪ್ರಮಾಣ ಇಸ್ ಅಭ್ಯಾಸ ಕಿ ಅವಶ್ಯಕತಾ ಹೈ. ಈಗಿನ ವರ್ತಮಾನ ಸಮಯದ ಪ್ರಮಾಣವಾಗಿ ಈ ಅಭ್ಯಾಸದ್ದು ತುಂಬಾ ಅಗತ್ಯ ಇದೆ. सब सेवा का साधन होते हुए भी साइलेंस की शक्ति के सेवा की आवश्यकता है. ಎಲ್ಲಾ ಸಾಧನಗಳಿದ್ರೂ ಕೂಡ ಶಾಂತಿಯ ಶಕ್ತಿಯ ಸೇವೆಯದು ಕೂಡ ಅವಶ್ಯಕತೆ ಇರುತ್ತೆ. क्योंकि साइलेंस की शक्ति अनुभूति कराने के शक्ति है. ಯಾಕೆಂದ್ರೆ ಶಾಂತಿಯ ಶಕ್ತಿ ಅನ್ನೋದು ಅನುಭೂತಿ ಮಾಡಿಸೋದಕ್ಕೋಸ್ಕರ ಶಕ್ತಿಯಾಗಿದೆ. ವಾಣಿ की शक्ति का तीर बहुत करके दिमाग तक पहुंचाना और अनुभूति का तीर दिल तक पहुंचाना है. ಮಾತಿನ ಒಂದು ಶಕ್ತಿಯ ಮುಖಾಂತರ ಬಾಣವನ್ನ ನಾಟ್ಸೋದು, ಬುದ್ಧಿವರೆಗೂ ನಾಟ್ಸೋದು, ಅನುಭೂತಿ ಮುಖಾಂತರ ಹೃದಯದವರೆಗೂ ನಾಟ್ಸೋದು, ಇದು ವ್ಯತ್ಯಾಸ ಇದೆ ಅಂತ. तो समय प्रमाण 1 सेकंड में अनुभूति करा लो यही पुकार होंगे सुनते सुनाते तके हुए आएंगे. ಈಗ ಬಾಬಾ ಹೇಳ್ತಿದ್ದಾರೆ, ಸಮಯ ಪ್ರಮಾಣವಾಗಿ 1 ಸೆಕೆಂಡ್ ನಲ್ಲಿ ಈ ಅನುಭೂತಿಯನ್ನ ಮಾಡಿಸಿ. ಇದೇ ಕೂಗು ಇರುತ್ತೆ, ಕೇಳ್ತಾ ಕೇಳ್ತಾ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಶಾಂತಿಯ ಶಕ್ತಿಯ ಸಾಧನಗಳ ಮುಖಾಂತರ ನಜರ್ ಸೆ ನಿಹಾಲ್ ಕರ್ದೇಂಗೆ. ಈ ಶಾಂತಿಯ ಶಕ್ತಿಯ ಸಾಧನಗಳ ಮುಖಾಂತರ ದೃಷ್ಟಿಯಿಂದಲೇ ಅವರು ಶಕ್ತಿಯನ್ನ ಪಡ್ಕೊಂತಾರೆ. ಶುಭ ಸಂಕಲ್ಪ ಸೆ ಆತ್ಮಂಕೋ ವ್ಯರ್ಥ ಸಂಕಲ್ಪಂಕೋ ಸಮಾಪ್ತ ಕರ್ದೇಂಗೆ. ಶುಭ ಸಂಕಲ್ಪಗಳಿಂದ ಆತ್ಮಗಳನ್ನ ವ್ಯರ್ಥ ಸಂಕಲ್ಪಗಳಿಂದ ಸಮಾಪ್ತಿ ಮಾಡಿಸ್ತಾರೆ. ಶುಭ ಭಾವನಾ ಸೆ ಬಾಬಾ ಕಿ ತರಫ್ ಸ್ನೇಹ ಕಿ ಭಾವನಾ ಸಂಪನ್ನ ಕರಾ ಲೇಂಗೆ. ಶುಭ ಭಾವನೆಗಳಿಂದ ತಂದೆಯ ಕಡೆಗೆ ಸ್ನೇಹದ ಭಾವನೆ ಉತ್ಪನ್ನ ಮಾಡಿಸಬಹುದು. ಐಸೆ ಉನ್ ಆತ್ಮಾओं को भी शक्ति
ಶಾಂತಿ ಸೆ ಸಂತುಷ್ಟ ಕರೆಂಗೆ. ಈಗ ಆ ಆತ್ಮಗಳಿಗೂ ಕೂಡ ಶಾಂತಿಯ ಶಕ್ತಿಯಿಂದ ಸಂತುಷ್ಟ ಮಾಡ್ತೀರಾ. तब आप चैतन्य शांति देव आत्माओं के आगे शांति देवा कह करके महिमा करेंगे. ಆಗ್ಲೇನೆ ನೀವು ಶಾಂತಿ ದೇವತೆಗಳ ಎದುರುಗಡೆ ಶಾಂತಿ ದೇವ ಅಂತ ಹೇಳಿ ಮಹಿಮೆ ಮಾಡ್ತಾರೆ. यही अंतिम संस्कार लिए जाने के कारण द्वापर में भी भक्त आत्मा बन आपके जड़ चित्रों की यह महिमा करेंगे. ಈ ಒಂದು ಸಂಸ್ಕಾರ ಈಗಿನಿಂದನೇ ತೆಗೆದುಕೊಂಡು ಹೋಗಿರುವ ಕಾರಣ ದ್ವಾಪರ ಯುಗದಿಂದನೂ ಕೂಡ ಭಕ್ತ ಆತ್ಮಗಳು ಕೂಡ ತಮ್ಮ ಒಂದು ಜಡಚಿತ್ರಗಳ ಎದುರುಗಡೆ ಮಹಿಮೆ ಮಾಡ್ತಾರೆ. यह ट्रैफिक कंट्रोल का महत्व कितना बड़ा और आवश्यक कितना है. ಈ ಮನಸ್ಸಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋ ಅಂತದ್ರದ್ದು ಮಹತ್ವಕ್ಕೆ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟೊಂದು ಅಗತ್ಯ ಇದೆ. ಯಾ ಫಿರ್ ಸುನಾಯಿಂಗ್, ಅದನ್ನು ಒಂದ್ಸಲ ಮುರಳಿಯಲ್ಲಿ ಮುಂದೆ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಲೇಕಿನ್ ಶಾಂತಿ ಕಿ ಶಕ್ತಿ ಕಾ ಮಹತ್ವ ಕೋ ಸ್ವಯಂ ಜಾನೋ और ಸೇವಾ ಮೇ ಲಗಾओ. ಸಮಜ, ಶಾಂತಿಯ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಅದನ್ನ ಸೇವೆಯಲ್ಲಿ ಉಪಯೋಗಿಸಿ ಅಂತ ಬಾಬಾರವರು ತಿಳಿಸ್ತಿದ್ದಾರೆ. ಮತ್ತೆ ಪಾರ್ಟಿಗಳ ಜೊತೆಯಲ್ಲಿ ಪಂಜಾಬ್ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರೋನ್ನ ಭೇಟಿ ಮಾಡಿದ್ದಾರೆ. ಅದರದ್ದು ಕೂಡ ಬಂದಿದೆ, ನಿಮ್ಗೆ ಮುರಳಿನ ಮುಖಾಂತರ ಕಳಿಸ್ತೀರಿ. ಚಾರೋ ಓರ್ಕೆ ಶಾಂತಿ ದೇವ ಶ್ರೇಷ್ಠ ಆತ್ಮಾಂಕು, ನಾಲ್ಕಾರು ಕಡೆ ಇರತಕ್ಕಂತ ಶಾಂತಿ ದೇವತೆಗಳಿಗೆ, ಶ್ರೇಷ್ಠ ಆತ್ಮಗಳಿಗೆ, ಚಾರೋ ಓರ್ಕೆ ಅಂತರ್ಮುಖಿ ಮಹಾನ್ ಆತ್ಮಾಂಕು, ನಾಲ್ಕಾರು ಕಡೆ ಇರ್ತಕ್ಕಂಥ ಅಂತರ್ಮುಖಿ ಮಹಾನ್ ಆತ್ಮಗಳಿಗೆ, ಸದಾ ಏಕಾಂತವಾಸಿ ಬನ್ कर्म में आने वाले कर्मयोगी श्रेष्ठ आत्माओं को, ಸದಾ ಏಕಾಂತವಾಸಿಗಳಾಗಿ ಕರ್ಮದಲ್ಲಿ ಬರ್ತಕ್ಕಂಥವ್ರಿಗೆ, ಕರ್ಮಯೋಗಿ ಶ್ರೇಷ್ಠ ಆತ್ಮಗಳಿಗೆ, ಸದಾ ಶಾಂತಿ ಕಿ ಶಕ್ತಿ ಕಾ ಪ್ರಯೋಗ करने वाले ಶ್ರೇಷ್ಠ ಯೋಗಿ ಆತ್ಮಾओं को, ಸದಾ ಶಾಂತಿಯ ಶಕ್ತಿಯಿಂದ ಶಾಂತಿಯ ಪ್ರಯೋಗವನ್ನ ಮಾಡತಕ್ಕಂಥ ಶ್ರೇಷ್ಠ ಯೋಗಿ ಆತ್ಮಗಳಿಗೆ ಬಾಬ್ ದಾದಾ ಕಾ ಯಾದ್ ಪ್ಯಾರ್ ಅವ್ರ ನಮಸ್ತೆ. ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇದಾಗಿತ್ತು ಇವತ್ತಿನ ಒಂದು ಮುರಳಿ. ಇವತ್ತಿನ वरदान ओदोಣ. पावरफुल ब्रेक द्वारा वरदानी रूप में सेवा करने वाले लाइट माइट हाउस भव. ಶಕ್ತಿಶಾಲಿ ಬ್ರೇಕ್ ಮುಖಾಂತರ ವರದಾನಿ ರೂಪದಿಂದ ಸೇವೆ ಮಾಡ್ತಕ್ಕಂಥವ್ರು लाइट माइट हाउस ಆಗಿರಿ. वरदानी रूप से सेवा करने के लिए पहले स्वयं में शुद्ध संकल्प चाहिए. ವರದಾನಿ ರೂಪದಿಂದ ಸೇವೆ ಮಾಡ್ಲಿಕ್ಕೋಸ್ಕರ ಮೊಟ್ಟ ಮೊದಲು ಸ್ವಯಂನಲ್ಲಿ ಶುದ್ಧ ಸಂಕಲ್ಪಗಳು ಬೇಕಾಗಿದೆ. तथा अन्य संकल्पों को सेकंड में कंट्रोल करने का विशेष अभ्यास चाहिए. ಮತ್ತು ಅನ್ಯ ಸಂಕಲ್ಪಗಳನ್ನು ಸೆಕೆಂಡ್ ನಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ವಿಶೇಷವಾದಂತ ಪ್ರಾಕ್ಟೀಸ್ ಬೇಕು. ಸಾರಾ ದಿನ ಶುದ್ಧ ಸಂಕಲ್ಪೋಂ ಕಾ ಸಾಗರ್ ಮೇ ಲಹರಾತೆ ರಹೆ. ಇಡೀ ದಿನದಲ್ಲಿ ಪಾಸಿಟಿವ್ ಥಾಟ್ಸ್ ನಲ್ಲಿ ಸಾಗರದಲ್ಲಿ ತೇಲ್ತಾ ಇರ್ತೀರಾ. जिस समय चाहे शुद्ध संकल्पों का सागर के तले में जाकर साइलेंस ಸ್ವರೂಪ್ ಮೇ ಜಾವೋ. ಇದೇ ರೀತಿ ಶುದ್ಧ ಸಂಕಲ್ಪಗಳ ಸಾಗರದ ಆಳಕ್ಕೆ ಹೋಗಿ ಶಾಂತಿಯ ಸ್ವರೂಪದಲ್ಲಿ ಹೋಗಿ. ಇಸ್ಕೆ ಲಿಯೆ ಬ್ರೇಕ್ ಪವರ್ಫುಲ್ ಹೋ, ಅದಕ್ಕೋಸ್ಕರ ಬ್ರೇಕ್ ಶಕ್ತಿಶಾಲಿ ಇರಬೇಕು ಅಂತಾರೆ. ಸಂಕಲ್ಪೋಂ ಪರ್ ಪೂರಾ ಕಂಟ್ರೋಲ್ ಹೋ, ಸಂಕಲ್ಪಗಳ ಮೇಲೂ ಕೂಡ ಸಂಪೂರ್ಣ ಕಂಟ್ರೋಲ್ ಇರಬೇಕು. और बुद्धि संस्कार पूरा अधिकार में हो, ಬುದ್ಧಿ ಮತ್ತು ಸಂಸ್ಕಾರ ಸಂಪೂರ್ಣ ಅಧಿಕಾರದಲ್ಲಿರಬೇಕು. ತಬ್ ಲೈಟ್ ಮೈಟ್ ಹೌಸ್ ಬನ್ ವರದಾನಿ ರೂಪ ಸೆ ಸೇವಾ ಕರ್ ಸಕೆಂಗೆ. ಆಗಲೇ ಲೈಟ್ ಮೈಟ್ ಹೌಸ್ ಆಗಿ ವರದಾನಿ ರೂಪದಿಂದ ಸೇವೆಗಳನ್ನ ಮಾಡಬಹುದು. ಸ್ಲೋಗನ್: ಸಂಕಲ್ಪ ಸಮಯ ಬೋಲ್ ಕಿ ಇಕಾನಮಿ ಕರೋ ತೋ ಬಾಬಾ ಕಿ ಮದದ್ ಕ್ಯಾಚ್ ಕರ್ ಸಕೆಂಗೆ. ಸಂಕಲ್ಪ, ಸಮಯ, ಮಾತು ಇವೆಲ್ಲದರದ್ದು ಕೂಡ ಎಕಾನಮಿ ಮಾಡಿ ಆಗ ಬಾಬಾರವ್ರಿಗೆ ಸಹಯೋಗ ಏನ್ ನೀವು ಬೇಕೋ ಅದನ್ನ ಕ್ಯಾಚ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.